ಗ್ರೇಟ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಆಕೆ 80ರ ದಶಕದ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಂತಹ ಮಾದಕ ನಟಿ. ಆಕೆಯನ್ನ ಕಾಮ ಪ್ರಚೋದಕ ನಟಿ ಅಂತಲೂ ಕೂಡ ಕರೀತಾ ಇದ್ರು. ಬಿಕಿನಿ ಹಾಕಿ ಕ್ಯಾಬ್ರೆ ಡ್ಯಾನ್ಸ್ ಮಾಡಿದರೆ ಸಾಕು, ನೋಡುಗರ ಎದೆಯಲ್ಲಿ ಏನೋ ಒಂದು ರೀತಿಯ ತಲ್ಲಣ. ಆಕೆಯ ಚೂಪಾದ ಕಣ್ಣಿನ ನೋಟ, ಸೊಂಪಾದ ಮೈಮಾಟ, ಕೆಂದುಟಿ, ಬಳುಕುವ ದೇಹ ಇವೆಲ್ಲವನ್ನ ಕಂಡಂತಹ ಪಡ್ಡೆ ಹುಡುಗರಿಗೆ ರಾತ್ರಿ ನಿದ್ದೆಯೇ ಬರ್ತಾ ಇರಲಿಲ್ಲ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ ಆಕೆ ಇದ್ದಕ್ಕಿದ್ದಂತೆ ತನ್ನ ಬಾಳಿನ ಪಯಣವನ್ನ ಮುಗಿಸಿಯೇ ಬಿಡ್ತಾಳೆ. ಮಗುವಿನಂತಹ ಮನಸ್ಸಿದ್ದ ಆಕೆ ಯಾಕೆ ಸಾವನ್ನಪ್ತಾಳೆ? ಯಾರು ಆ ನಟಿ? ಆ ಸಾವಿನ ಹಿಂದಿನ ಮರ್ಮವಾದರೂ ಏನು? ನೀವೇ ನೋಡಿ. ಎಸ್, ವಿಜಯಲಕ್ಷ್ಮಿ ವಡ್ಲಪಾಟಿ ಅಂದ್ರೆ ಯಾರಿಗೂ ತಿಳಿಯೋದೇ ಇಲ್ಲ. ಆದ್ರೆ ಸಿಲ್ಕ್ ಸ್ಮಿತಾ ಅಂದ್ರೆ ಒಂದ್ಸಲ ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡುತ್ತೆ. ಹೌದು, ಸಿಲ್ಕ್ ಸ್ಮಿತಾ ಸೌತ್ ಇಂಡಿಯಾದಲ್ಲಿ ತನ್ನ ಮಾದಕ ಐಟಂ ಸಾಂಗ್ಗಳಿಂದಲೇ ಖ್ಯಾತಿ ಪಡೆದಿದ್ದಳು. ತನ್ನ ಮಾದಕ ಮೈಮಾಟದ ನೃತ್ಯದಿಂದ 80ರ ದಶಕದ ಪಡ್ಡೆ ಹುಡುಗರಿಂದ 60 ವರ್ಷದ ಮುದುಕರವರೆಗೂ ನಿದ್ದೆಗೆಡಿಸಿದ್ದಳು. ಹೀಗೆ ತನ್ನ ನಟನೆಯಿಂದ ಪ್ರೇಕ್ಷಕರ ಮನ ಗೆದ್ದಿದ್ದ ಸಿಲ್ಕ್ ಸ್ಮಿತಾ ಅದೊಂದು ದಿನ ಇನ್ನೆಂದಿಗೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿಯೇ ಬಿಟ್ಟಳು. ಹೌದು, 1996ರ ಸಮಯದಲ್ಲಿ ಸಿಲ್ಕ್ ಸ್ಮಿತಾ ಸಾಕಷ್ಟು ನೊಂದಿದ್ದಳು. ತನಗೆ ಯಾರೂ ಇಲ್ಲ ಎಂಬ ಭಾವನೆ ಅವಳಿಗೆ ಮೂಡಿತ್ತು. ನಿರ್ಮಾಪಕಿಯಾಗಿ ನಿರ್ಮಾಣ ಮಾಡಿದ್ದ 2 ಚಿತ್ರಗಳು ಗಲ್ಲಾಪೆಟ್ಟಿಯಲ್ಲಿ ಸೋತು ಮಕಾಡೆ ಮಲಗಿದ್ವು. ಕೈಯಲ್ಲಿ ಇದ್ದಂತಹ ದುಡ್ಡು ಖಾಲಿಯಾಗ್ತಾ ಇದ್ದಂತೆ ಸಿಲ್ಕ್ ಸ್ಮಿತಾ ಡಿಪ್ರೆಷನ್ಗೆ ಹೋಗಿದ್ದಳು. ಮದ್ರಾಸಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಿಲ್ಕ್ ಸ್ಮಿತಾ ವಾಸವಾಗಿದ್ಲು. ಅದು ಸೆಪ್ಟೆಂಬರ್ 23, 1996. ಅಂದು ಬೆಳಗ್ಗೆಯಿಂದ ಸಿಲ್ಕ್ ಸ್ಮಿತಾಳ ಮನಸ್ಸು ಯಾಕೋ ಏನನ್ನೋ ಬಯಸ್ತಾ ಇರುತ್ತೆ. ಅವಳು ಅಂದು ತನ್ನ ಮನಸ್ಸಿನ ನೋವನ್ನ ಹಂಚಿಕೊಳ್ಳಲು ಯಾರೂ ಇಲ್ಲ, ಒಬ್ಬಂಟಿ ನಾನು ಅಂತ ಕೊರಗುತ್ತಿರುತ್ತಾಳೆ. ಸದಾ ಮೇಕಪ್ ಮಾಡಿಕೊಳ್ಳುವ ಸಿಲ್ಕ್ ಅಂದು ಯಾಕೋ ಮೇಕಪ್ ಮಾಡಿಕೊಳ್ಳಲೇ ಇಲ್ಲ. ತಿಂಡಿ ಊಟ ಕೂಡ ತಿನ್ನಲಿಲ್ಲ. ಇಡೀ ಪ್ರಪಂಚವೇ ನನ್ನ ವಿರುದ್ಧವಾಗಿದೆ ಎಂಬ ಆತಂಕದಲ್ಲಿದ್ದಳು. ಮದ್ಯಪಾನಕ್ಕೆ ಅಡಿಕ್ಟ್ ಆಗಿದ್ದ ಸಿಲ್ಕ್ ಸಿಗರೆಟ್ ಸೇದುತ್ತಾ ಚಾಕ್ಲೇಟ್ ಹಾಗೂ ಬಾಳೆಹಣ್ಣನ್ನ ಸೇವಿಸಿದ್ದಳು. ಒಂದು ನೆನಪಿರಲಿ ವೀಕ್ಷಕರೇ, ಸಿಲ್ಕ್ ಬಾಳೆಹಣ್ಣು ತಿಂತಾ ಇರಲಿಲ್ಲ, ಆದ್ರೆ ಅಂದು ಬಾಳೆಹಣ್ಣು ಸೇವನೆ ಮಾಡಿದ್ದಳು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಬಾಳೆಹಣ್ಣು ತಿನ್ನದ ಸಿಲ್ಕ್ ಅಂದು ತಿಂದಿದ್ಯಾಕೆ? ರೀಸನ್ ಗೊತ್ತಿಲ್ಲ ವೀಕ್ಷಕರೇ, ಆದ್ರೆ ಅವತ್ತು ಅವಳು ಬಾಳೆಹಣ್ಣು ಜೊತೆಗೆ ಚಾಕ್ಲೇಟ್ ಕೂಡ ತಿಂದಿದ್ದಳು. ಜೊತೆಗೆ ತನ್ನ ಸ್ನೇಹಿತೆ ಅನುರಾಧಳಿಗೆ ಕಾಲ್ ಮಾಡಿ ಮನೆಗೆ ಬಾ ಅಂದಿದ್ಲು. ಇನ್ನು ಗೆಳತಿ ಅನುರಾಧ ಸರಿ ಬರ್ತೀನಿ, ಆದ್ರೆ ಅದಕ್ಕೂ ಮುನ್ನ ಮಗುವನ್ನ ಶಾಲೆಯಲ್ಲಿ ಬಿಟ್ಟು ನಂತರ ಭೇಟಿಯಾಗ್ತೀನಿ ಅಂತ ಹೇಳಿರ್ತಾಳೆ. ಆಕೆಗೆ ಸಿಲ್ಕ್ ಯಾಕೆ ಕಾಲ್ ಮಾಡಿ ಬರುವುದಕ್ಕೆ ಹೇಳಿದ್ಲೋ ಇನ್ನೂ ಕೂಡ ಗೊತ್ತಿಲ್ಲ. ಅದಾದ ನಂತರ ಕೆಲವೇ ನಿಮಿಷಗಳಲ್ಲಿ ಫ್ಯಾನ್ಗೆ ಸೇರೆಯನ್ನ ಕಟ್ಟಿ ನೇಣು ಬಿಗಿದುಕೊಂಡು ಸಾವನ್ನಪ್ಪುತ್ತಾಳೆ. ಸಾವು ಹೇಗೆ ಯಾಕಾಯ್ತು ಅಂತ ಹೇಳೋದಕ್ಕೂ ಮುನ್ನ ಸಿಲ್ಕ್ ಸ್ಮಿತಾಳ ಲೈಟ್ ಆಗಿ ಲೈಫ್ ಹಿಸ್ಟ್ರಿ ಹೇಳಿಬಿಡ್ತೀವಿ, ನೀವು ನೋಡ್ಬಿಡಿ. ಹೌದು, ಆಂಧ್ರ ಪ್ರದೇಶದ ಏಲೂರು ಗ್ರಾಮದಲ್ಲಿ ಜನಿಸಿದ ಸಿಲ್ಕ್ ಕಡು ಬಡವಳಾಗಿರ್ತಾಳೆ. ಅಂದ ಹಾಗೆ ವಯಸ್ಸಿಗೂ ಮೀರಿದ ಅಂದ ಸಿಲ್ಕ್ಗೆ ಇರುತ್ತೆ. ತನ್ನ ಸಣ್ಣ ವಯಸ್ಸಿನಲ್ಲೇ ಹಳ್ಳಿ ಹೈಕ್ಳಿಗೆ ನಿದ್ದೆಗೆಡಿಸುವಂತಹ ಸುಂದರಿಯಾಗಿರ್ತಾಳೆ. ಯಾವಾಗ
ಊರಿನ ಗಂಡು ಮಕ್ಕಳೆಲ್ಲ ಇವಳಿಗೆ ಸೈಟ್ ಹೊಡೆಯೋಕೆ ಶುರು ಮಾಡಿದ್ರು. ಇದು ಹೀಗೆ ಬಿಟ್ರೆ ಚೆನ್ನಾಗಿರಲ್ಲ ಎಂದುಕೊಂಡ ಸಿಲ್ಕ್ ಅವರ ಪೋಷಕರು 4ನೇ ತರಗತಿ ಓದುತ್ತಿರುವಾಗಲೇ ಸಿಲ್ಕಿಗೆ ಮದುವೆ ಮಾಡಿಬಿಡ್ತಾರೆ. ಇನ್ನು ಹದಿಹರೆಯದ ವಯಸ್ಸಿನಲ್ಲೇ ಸಿಲ್ಕಿಗೆ ಮದುವೆಯಾಗುತ್ತೆ. ಆದರೆ ಅವಳ ಜೀವನದಲ್ಲಿ ನೆಮ್ಮದಿ ಕಾಣಲೇ ಇಲ್ಲ. ಅವಳ ಮೇಲೆ ಗಂಡನ ಕಣ್ಣಿಗಿಂತ ಗಂಡನ ತಮ್ಮಂದಿರ ಕಣ್ಣೇ ಹೆಚ್ಚಾಗಿರುತ್ತೆ. ಯಾವಾಗ ಇವಳು ಒಂಟಿಯಾಗಿರ್ತಾಳೋ ಆಗ ಗಂಡನ ತಮ್ಮಂದಿರು ಆಕೆಯನ್ನ ಮಂಚಕ್ಕೆ ಕರಿತಾ ಇದ್ರು. ಈ ಹಿಂಸೆ ತಾಳಲಾರದೆ ಅದೊಂದು ದಿನ ರಾತ್ರಿ ಸಿಲ್ಕ್ ಗಂಡನ ಮನೆಯಿಂದ ಪರಾರಿಯಾಗ್ತಾಳೆ. ಹೌದು, ಗಂಡನ ಮನೆಯಿಂದ ಸೀದಾ ಚೆನ್ನೈನಲ್ಲಿದ್ದ ಅವಳ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಚಿಕ್ಕ ವಯಸ್ಸಿನಿಂದಲೇ ದೊಡ್ಡ ನಟಿಯಾಗಬೇಕೆಂಬ ಆಸೆ ಇದ್ದ ಸಿಲ್ಕ್ ಸಿನಿಮಾಗಳಿಗೆ ಅವಕಾಶ ಕೊಡಿ ಅಂತ ಎಲ್ಲಾ ಸ್ಟುಡಿಯೋಗಳನ್ನ ಕೂಡ ಅಲಿಯುತ್ತಾಳೆ. ಕೊನೆಗೂ ಒಂದು ಅವಕಾಶ ಸಿಕ್ಕೇ ಬಿಡುತ್ತೆ. ಆದ್ರೆ ನಾಯಕಿಯಾಗಿ ಅಲ್ಲ, ಬದಲಾಗಿ ನಾಯಕಿಯರಿಗೆ ಮೇಕಪ್ ಹಚ್ಚುವ ಕೆಲಸ. ಎಸ್, ಬಣ್ಣ ಹಚ್ಕೊಂಡು ನಾಯಕಿಯಾಗಬೇಕಾಗಿದ್ದ ನಾನು ಬೇರೊಬ್ಬ ನಾಯಕಿಗೆ ಬಣ್ಣ ಹಾಕ್ತಾ ಇದ್ದೀನಿ ಅಂತ ತುಂಬಾ ನೋವನ್ನ ಪಡ್ತಾಳೆ. ಆಗ ಸಿಲ್ಕ್ ಜೋರಾಗಿ ಅತ್ತು ಬಿಡ್ತಾಳೆ. ಅಲ್ಲೂ ಕೂಡ ಸಿಲ್ಕಿಗೆ ಗಂಡು ಪ್ರಾಣಿಗಳ ಕಾಟ ತಪ್ಪಲಿಲ್ಲ. ಬೆಳಗ್ಗೆಯಿಂದ ನಾಯಕಿರಿಗೆ ಬಣ್ಣ ಹಚ್ಚಬೇಕಿತ್ತು. ರಾತ್ರಿ ಆದ್ರೆ ಕೆಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ, ಜೊತೆಗೆ ಕೆಲ ಡೈರೆಕ್ಟರ್ಗಳಿಗೆ ರಾತ್ರಿ ಮಂಚದಲ್ಲಿ ಸಾಥ್ ನೀಡಬೇಕಾಗಿತ್ತು. ಪ್ರತಿ ರಾತ್ರಿ ರತಿ ಕ್ರೀಡೆ ನಡೆಸುವಾಗ ಆ ಗಂಡು ಪ್ರಾಣಿಗಳು ನಿನಗೆ ಸಿನಿಮಾದಲ್ಲಿ ನಾಯಕಿಯಾಗೋ ಅವಕಾಶ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಆಗ ಅದೇ ಆಸೆಯಿಂದ ಸಿಲ್ಕ್ ಅವರ ಬಯಕೆಯನ್ನ ತೀರಿಸೋಳು. ಸಿಲ್ಕ್ ಸ್ಮಿತಾಗೆ ಅದೊಂದು ಅವಕಾಶ ಬಂದೇ ಬಿಡ್ತು. ಹೌದು, ವಂಡಿ ಚಕ್ರಂ ಸಿನಿಮಾದ ಮೂಲಕ ವಿಜಯಲಕ್ಷ್ಮಿ ಅನ್ನೋ ಹೆಸರು ಬದಲಾಗಿ ಸಿಲ್ಕ್ ಅಂತ ಕರೆಯಲಾಯಿತು. ಹೌದು, ಆ ಸಿನಿಮಾದಲ್ಲಿ ಬಾರ್ ಗರ್ಲ್ ಆಗಿ ಅಭಿನಯಿಸಿದ್ದ ಸಿಲ್ಕ್ಲ ಮಾದಕ ಮೈಮಾಟವನ್ನ ನೋಡಿದ ಪ್ರೇಕ್ಷಕರು ಸಿಳ್ಳೆ ಹೊಡೆದು ಥಿಯೇಟರ್ನಲ್ಲೇ ಮೈಯೆಲ್ಲ ಬಿಸಿ ಮಾಡಿಕೊಂಡು ಮನೆಗೆ ಹೊರಟಿದ್ರು. ಹೌದು, ತಮಿಳಿನ ವಂಡಿ ಚಕ್ರಂ ಸಿಲ್ಕ್ಳ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ಅವಳ ಪಾತ್ರ ಸಾರಾಯಿ ನಶರಿಗೆ ಸಾರಾಯಿ ಸಪ್ಲೈ ಮಾಡೋದು. ಈಕೆಯ ನೋಟ, ಅವಳ ಮಾದಕ ನೃತ್ಯ, ಅವಳ ತುಟಿಯ ಕಚ್ಚುವಿಕೆಯನ್ನು ಕಂಡ ಪ್ರೇಕ್ಷಕರು, ಜೊತೆಗೆ ಇಡೀ ಸಿನಿಮಾ ಇಂಡಸ್ಟ್ರಿ ಅಬ್ಬಾ ಎಂದಿತ್ತು. ಇನ್ನು ಸಿಲ್ಕ್ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿಯಾಗಿ ಬಿಡ್ತಾಳೆ. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಸಖತ್ ಬ್ಯುಸಿ ಆಗ್ತಾಳೆ. ಅವಳ ಒಂದೇ ಒಂದು ಮಾದಕ ನೃತ್ಯ ನೋಡಲು ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇದ್ರು. ಅವಳು ಒಂದ್ಸಲ ತುಟಿಯನ್ನ ಕಚ್ಚಿ ಮೋಹಕವಾಗಿ ಒಂದ್ಸಲ ನೋಡಿಬಿಟ್ರೆ ಸಾಕಾಗಿತ್ತು. ಅಲ್ಲಿಗೆ ಪ್ರೇಕ್ಷಕರೆಲ್ಲ ಕ್ಲೀನ್ ಬೋಲ್ಡ್ ಆಗ್ತಾ ಇದ್ರು. ರಜನಿಕಾಂತ್, ಕಮಲ್ ಹಾಸನ್, ರವಿಚಂದ್ರನ್, ಚಿರಂಜೀವಿ, ಕೃಷ್ಣ ಹೀಗೆ ಹಲವಾರು ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ್ದಳು. ಇವಳ ಒಂದು ಐಟಮ್ ಡ್ಯಾನ್ಸ್ ಇದ್ರೆ ಸಾಕು, ಆ ಸಿನಿಮಾ ಸೂಪರ್ ಹಿಟ್ ಆಗ್ತಾ ಇತ್ತು ಅನ್ನುವಷ್ಟು ಪ್ರಖ್ಯಾತಿ ಪಡೆದಿದ್ಲು. ರಜನಿಕಾಂತ್ ಜೊತೆ ತುಂಬಾ ಸನಿಹದ ಸಂಬಂಧ ಇತ್ತು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಹಾಗೆ ಸೂಪರ್ ಸ್ಟಾರ್ ಕೃಷ್ಣ ಜೊತೆಗೂ ಹತ್ತಿರದ ಸನಿಹ ಇತ್ತು ಅಂತ ಸಿನಿ ಲೋಕ ಮಾತನಾಡ್ಕೊಳ್ತಾ ಇತ್ತು. ಇನ್ನು ಹೀಗಿರುವಾಗ ಸಿಲ್ಕಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಇಟ್ಟುಕೊಂಡಿದ್ದಳು. ಅವನೊಬ್ಬ ಗಡ್ಡ ಬಿಟ್ಟಿದ್ದ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ವಿನಃ ಅವನು ಯಾರು, ಅವನ ಹಿನ್ನೆಲೆ ಏನು ಎಂಬುದು ಯಾರಿಗೂ ತಿಳಿದಿಲ್ಲ. ಹೀಗೆ ಚೆನ್ನಾಗಿದ್ದ ಲೈಫ್ 2 ಸಿನಿಮಾಗಳಿಗೆ ಬಂಡವಾಳ ಹಾಕಿ ಕೈ ಸುಟ್ಟುಕೊಂಡ ಸಿಲ್ಕ್ ಡಿಪ್ರೆಷನ್ ಮೂಡ್ಗೆ ಹೋಗಿಬಿಡ್ತಾಳೆ. ಇನ್ನು ಇದರಿಂದಾಗಿ ಸಿಲ್ಕ್ ಮದ್ಯವ್ಯಸನಿಯಾಗ್ತಾಳೆ. ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಆ ಡಾಕ್ಟರ್ ವರ್ತನೆ ಕೂಡ ಬದಲಾಗಿ ಬಿಟ್ಟಿರುತ್ತೆ. ಇದರಿಂದ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಪೊಲೀಸ್ ರಿಪೋರ್ಟ್ ಕೂಡ ಹೇಳಿದೆ. ಜೊತೆಗೆ ಸಿಲ್ಕ್ ಬರೆದಿದ್ದಾಳೆ ಎನ್ನಲಾದ ಒಂದು ಲೆಟರ್ ಕೂಡ ಆ ರೂಮ್ನಲ್ಲಿ ಪೊಲೀಸರಿಗೆ ಸಿಕ್ಕಿರುತ್ತೆ.
ಕೆಲವೊಂದು ಅನುಮಾನಗಳಿಗೆ ಪೊಲೀಸ್ ಇಲಾಖೆ ಉತ್ತರ ಕೊಡದೆ ಕೇಸ್ ಕ್ಲೋಸ್ ಮಾಡಿದ್ದು ಯಾಕೆ ಅಂತ ತಿಳಿತಾ ಇಲ್ಲ. ಹೌದು, ಮೊದಲಿಗೆ ಅಂದು ಗೆಳತಿ ಅನುರಾಧಳಿಗೆ ಸಿಲ್ಕ್ ಯಾಕೆ ಫೋನ್ ಮಾಡಿದ್ಲು, ಜೊತೆಗೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ 3-4 ದಿನಗಳಿಂದ ಆಹಾರ ಸೇವಿಸದೆ ಬರೀ ಚಾಕ್ಲೇಟು ಬಾಳೆಹಣ್ಣು ಸೇವಿಸಲಾಗಿದೆ ಅಂತ ಹೇಳಲಾಗಿತ್ತು. ಸಿಲ್ಕ್ ಅದ್ಯಾಕೆ ಊಟ ಮಾಡಿರಲಿಲ್ಲ, ಬಾಳೆಹಣ್ಣು ತಿನ್ನದೇ ಇರುವವಳು ಬಾಳೆಹಣ್ಣು ತಿಂದಿದ್ಯಾಕೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಲಿಂಕ್ ಕನೆಕ್ಟ್ ತಪ್ಪಿದೆ ಅಂತಲೇ ಹೇಳಬಹುದು. ಇನ್ನು ಮೊದಲಿಗೆ ಪೊಲೀಸರೇ ಈ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಕೊನೆಗೆ ಇದು ಆತ್ಮಹತ್ಯೆ ಅಂತ ಹೇಳಿದ್ಯಾಕೆ, ಇನ್ನು ಡಿಪ್ರೆಷನ್ಗೆ ಹೋಗಿದ್ದ ಆಕೆಯನ್ನ ಸಿನಿಮಾ ಇಂಡಸ್ಟ್ರಿ ದೂರ ಮಾಡಿದ್ಯಾಕೆ, ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಆ ಡಾಕ್ಟರ್ ಆಕೆಯ ಬಾಳಲ್ಲಿ ತಂದಿದ್ದ ನೋವು ಏನು, ಬೇಕಿದ್ದಾಗ ಬಳಸಿಕೊಂಡು ನಿರ್ದೇಶಕರು ನಟರು ಕೊನೆಯಲ್ಲಿ ಒಬ್ಬಂಟಿಯನ್ನಾಗಿ ಮಾಡಿದ್ಯಾಕೆ, ಯಾವುದಕ್ಕೂ ಇವತ್ತಿನವರೆಗೂ ಉತ್ತರವೇ ಇಲ್ಲ. ಇನ್ನು ಬ್ಲೂ ಫಿಲಂ ಮಾಫಿಯಾ ಸಿಲ್ಕ್ಲನ್ನ ಅಪ್ರೋಚ್ ಮಾಡಿತ್ತು, ಆದ್ರೆ ಇದಕ್ಕೆ ಸಿಲ್ಕ್ ಒಪ್ಪಿರ್ಲಿಲ್ಲ. ಲಿವಿಂಗ್ ಟುಗೆದರ್ ನಲ್ಲಿದ್ದ ಆ ಡಾಕ್ಟರ್ ಕೂಡ ಆ ಕಚಡ ಕೆಲಸ ಮಾಡೋದಕ್ಕೆ ಒತ್ತಾಯಿಸಿದ್ದ. ಇನ್ನು ನೀಲಿ ಚಿತ್ರದಲ್ಲಿ ನಟಿಸುವುದಿಲ್ಲ ಅಂತ ಹೇಳಿದ್ದಕ್ಕೆ ಅವಳ ಬಗ್ಗೆ ಅಪಪ್ರಚಾರ ಮಾಡಿ ಸಿಲ್ಕ್ ಬ್ಲೂ ಫಿಲಂನಲ್ಲಿ ನಟನೆ ಮಾಡ್ತಾ ಇದ್ದಾಳೆ ಅಂತ ಪುಕಾರು ಎಬ್ಬಿಸಲಾಗುತ್ತೆ. ಇದರಿಂದಾಗಿ ಸಿಲ್ಕ್ ಸಾಕಷ್ಟು ನೊಂದು ಬೆಂದಿದ್ದಳು. ಜೊತೆಗೆ ತಾನು ತುಂಬಾ ಇಷ್ಟಪಟ್ಟಿದ್ದ ಬಾಯ್ ಫ್ರೆಂಡ್ ಕೂಡ ಇಂತಹ ಕೆಲಸ ಮಾಡಲು ಒತ್ತಾಯಿಸಿದ್ದಕ್ಕೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅನೇಕರ ವಾದ. ಒಟ್ಟಿನಲ್ಲಿ ಕಡು ಬಡತನದಿಂದ ಟಾಪ್ ಲೆವೆಲ್ಗೆ ಹೋಗಿ ಮತ್ತೆ ಕೆಳಗಿಳಿದು ದಾರುಣವಾಗಿ ತಾನೇ ತನ್ನ ಉಸಿರು ನಿಲ್ಲಿಸಿಕೊಂಡಿದ್ದು ಮಾತ್ರ ನಿಜಕ್ಕೂ ದುರಂತ. ಶಶಿಕುಮಾರ್ ಶೆಟ್ಟಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಸಿಲ್ಕ್ ಸ್ಮಿತಾರ ಬಾಳಲ್ಲಿ ವಿಧಿ ಯಾವ ರೀತಿಯ ಆಟ ಆಡ್ತು ಅಂತ. ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ಆಕೆ ಅನುಭವಿಸಿದ ಪಾಡನ್ನ ಆ ವಿಧಿ ನೋಡ್ಲೇ ಇಲ್ವಾ? ಸಿನಿಮಾ ರಂಗದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣ 2 ಸಿನಿಮಾಗಳಿಂದ ಹೋಯ್ತು ಅನ್ನೋದು ಆಕೆಯ ಸಾವಿಗೆ ಕಾರಣವಾಯ್ತಾ? ಅಥವಾ ತಾನು ಇಷ್ಟಪಟ್ಟಿದ್ದ ಹುಡುಗ ಅಶ್ಲೀಲ ಸಿನಿಮಾದಲ್ಲಿ ನಟನೆ ಮಾಡು ಅಂದಿದ್ದು ಆಕೆಯ ಸಾವಿಗೆ ಕಾರಣವಾಯ್ತಾ? ಅಥವಾ ಯಾವುದಾದ್ರೂ ಕಾಣದ ಕೈಗಳು ಆಕೆಯ ಸಾವಿಗೆ ಕಾರಣವಾಯ್ತಾ? ಅಥವಾ ಆಕೆಯೇ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ? ಇನ್ನೂ ಕೂಡ ಈ ಎಲ್ಲ ಗೊಂದಲಗಳು ಚಿತ್ರರಂಗದಲ್ಲಿ ಹಾಗೆಯೇ ಇದೆ. ಆದರೂ ಮತ್ತೆ ಆಕೆ ಹುಟ್ಟಿ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.